ನಮಸ್ಕಾರ ಸ್ನೇಹಿತರೆ, ನಮಸ್ಕಾರ. ನಾವು ಫೋನ್ ಮಾಡಕ್ಕೆ ಹೊರಟಿದ್ದೀವಿ. ಜಿಂಗಿ ಲೆಕ್ಕ ಬಾ, ಓ ಜಿಂಗಿ ಲೆಕ್ಕ ಬಾ ಸ್ವಾಮಿಗಳಿಗೆ ಫೋನ್ ಮಾಡಿ ಅವ್ರ ಹತ್ರ ಮಾತಾಡ್ತೀವಿ. ನೀವು ಕೇಳಿಸ್ಕೊಂಡು ಮಜಾ ತಗೊಳ್ಳಿ. ಹಲೋ ಸ್ವಾಮಿಗಳೇ ಮಾತಾಡ್ತಿರೋದು. ಸ್ವಾಮಿಗಳೇ, ನಿಮ್ಮ ಹತ್ರ ಒಂದು ವಿಚಾರ ಕೇಳಬೇಕಾಯ್ತು, ಅದಕ್ಕೆ ಫೋನ್ ಮಾಡಿದೆ. ಅದೇ ಸ್ವಾಮಿಗಳೇ, ಏನು ಮಾಡ್ರು ಕೈ ಎತ್ತುತ್ತಿಲ್ಲ, ಬಾಯಿ ಎತ್ತುತ್ತಿಲ್ಲ, ಕೈಯ ದುಡ್ಡು ನಿಲ್ತಿಲ್ಲ, ಏನು ಮಾಡಬೇಕು ಅಂತ ಗೊತ್ತಾಗದೆ ನಿಮಗೆ ಫೋನ್ ಮಾಡಿದೆ ಸ್ವಾಮಿಗಳೇ. ಏನಾರ ಪರಿಹಾರ ಹೇಳ್ತೀರಾ ಸ್ವಾಮಿಗಳೇ? ಎಲ್ಲ ಲತ್ತೆ ಅಂತವ್ರೆ. ಹಲೋ, ಸ್ವಾಮಿಗಳ ಕಣಪ್ಪ ಮಾತಾಡ್ತಿರೋದು, ಹೇಳಪ್ಪ. ಸ್ವಾಮಿಗಳೇ, ಏನು ಮಾಡಿದ್ರು ಎಲ್ಲ ಹಾಳಾಗೋಗ್ತೈತೆ ಸ್ವಾಮಿಗಳೇ. ಏನೇನಾಗ್ತೈತೆ ಅಂದರೆ, ಮೊನ್ನೆ ರೋಡ ನಡ್ಕೊಂಡು ಹೋಗ್ತಿದ್ದೆ ಸ್ವಾಮಿಗಳೇ, ಇದ್ದಕ್ಕೆ ತಿರುಗಿ ನೋಡಿದ್ರೆ ರೋಡೆಲ್ಲ ಗುಂಡು ಬಿದ್ದಿತ್ತು ಸ್ವಾಮಿಗಳೇ. ಅದಾದಮೇಲೆ ನುಗ್ಗೆ ಮರಕ್ಕೆ ಹತ್ತಿದ್ದೆ ಸ್ವಾಮಿಗಳೇ, ನುಗ್ಗೆ ಮರನ ಮುರ್ಕೊಂಡು ಹೋಯ್ತು. ಮತ್ತು ನಾನು ದರ್ಶನ ಅಭಿಮಾನಿ ಸ್ವಾಮಿಗಳೇ, ದರ್ಶನ್ ಫಿಲಮ್ ನೋಡಿದೆ, ದರ್ಶನ್ ಜೈಲಿಗೆ ಹೋದ್ರು. ಹಿಂಗೆಲ್ಲ ಆಗ್ತೈತೆ ಸ್ವಾಮಿಗಳೇ. ಏನೋ ನೀವು ಮಾತಾಡ್ತಿರೋದ್ಲಿ, ಸ್ವಾಮಿಗಳು ಅಂದ್ರೆ ಒಂಚೂರು ಭಯ ಭಕ್ತಿಲ್ವಲ್ರು? ರೋಡ ನಡ್ಕೊಂಡು ಹೋಗ್ತಂತೆ, ರೋಡ್ ಕಿತ್ತೋತಂತೆ, ನುಗ್ಗೆ ಮರಕ್ಕೆ ಹತ್ತಿ ನುಗ್ಗೆ ಮರ ಮುರ್ಕೊಂತಂತೆ. ನುಗ್ಗೆ ಮರಕ್ಕೆ ಹತ್ತಿ ನುಗ್ಗೆ ಮರ ಮುರ್ಕೊಳಲ್ವ? ಕಿತ್ತೋಗಿರೋ ರೋಡಾಗ ಹೋದ್ರೆ ರೋಡ್ ಕಿತ್ತೋಗಿರುತ್ತೆ. ನಿಮಗೆಲ್ಲ ಮೂಗೋಗಿ ಮಾಡಿ ತುರಿ ಕೊಡಿಬೇಕು ನಿಮ್ಮನ್ನ. ದರ್ಶನ್ ಸಾರ್ ಫಿಲಮ್ ನೋಡಿದಂತೆ ದರ್ಶನ್ ಸಾರ್ ಜೈಲ್ಗೆ ಹೋಗ್ರಂತೆ. ಅವ್ರ ಅಭಿಮಾನಿಗಳು ಕೈ ಸಿಕ್ಕು ಚಟ್ನಿ ಮಾಡ್ತಾರೆ. ಏನೋ ಅವೆಲ್ಲ ರೀಸನ್ಗಳು ಹೇಳದ್ಲೇ ನೀವು? ತೆಂಗಿನಕಾಯಿ ಸುರಕ್ಕೆ ಹೋಗ್ತಂತೆ, ತೆಂಗಿನಕಾಯಿ ತೂತಾಯ್ತಂತೆ. ಯಾವೂರ ನಿಮ್ದೆಲ್ಲ ಲೇ? ಸ್ವಾಮಿಗಳೇ, ತಪ್ಪಾಯ್ತು ಸ್ವಾಮಿಗಳೇ, ನಾನು ನಿಜನ ಸ್ವಾಮಿಗಳೇ ಹೇಳ್ತಿರೋದು. ನನ್ನ ಮಾತು ಯಾರು ನಂಬ್ತಾ ಇಲ್ಲ ಸ್ವಾಮಿಗಳೇ. ನೀವು ನನ್ನ ಬೈಬಿಡ್ರಿ, ಇನ್ನೂ ಜೀವನ ಜಿಗುಪ್ಸೆ ಆಗ್ಬಿಡ್ತು. ನಾನು ನಿಮ್ಮ ಹೆಸರು ಬರ್ದು ಸೂಸೈಡ್ ಮಾಡ್ಕೊತೀನಿ ಸ್ವಾಮಿಗಳೇ. ಸಾರಿ ಸ್ವಾಮಿಗಳೇ, ನಿಮ್ಮ ಜೈಲ್ಗೆ ಹಾಕ್ತಾರೆ ನಿಮ್ಮನ್ನು ನನ್ನ ಜೊತೆ ಮಾತಾಡಿದ ತಪ್ಪಿಗೆ. ಅವಾಗ ನಿಮ್ಗೆ ಅರ್ಥ ಆಗುತ್ತೆ ಒಂದು ಅಡ್ಲತ್ತೆ ಅಂತ. ಒಂದು ತಾಯ್ನಾಡ, ನಾನೇನೋ ಚಿಕ್ಕದಾಗ ಒಂದು ಟಿವಿ ಶೋ ಮಾಡೋಣ ಅಂದ್ಕೊಂಡ್ಬಂದ್ವಿ. ನನ್ನ ಮಕ್ಳು ಫೋನ್ ಮಾಡಿ ನಮ್ಮನ್ನೇ ಶೂಟ್ ಮಾಡ್ತಾರಲ್ಲ. ಅವ್ನು ಯಾರೇ ಅವನು ನನ್ನ ಮಗ ನನ್ನ ಜೈಲ್ಗೆ ಹಾಕ್ಸಂಗೆ ಕಾಣ್ತಾನೆ.